ದಾರದ ಸಹಾಯದಿಂದ ಈ ದಾರದ ಸಹಾಯದಿಂದ ಏನು ಮಾಡ್ತೀನಿ ವಕ್ರರೇಖೆಯ ಉದ್ದ ಅಳಿಗತ್ತೀರಿ. ಈ ವಕ್ರರೇಖೆಯ ವಸ್ತುವಲ್ಲ ಇದು ತಂತಿ ಅದರ ಇದ್ರದ್ದು ಉದ್ದ ಎಷ್ಟು ಅದ ಅನ್ನೋದು ದಾರದ ಸಹಾಯದಿಂದ ಅಳಿಗತ್ತಾರ. ನಿನ್ನ ಹೆಸರೇಮ್ಮ ನಮ್ಮ ಪ್ರೀತಿ, ನಿನ್ನ ಹೆಸರ ಅರ್ಚನಾ. ಈಗ ಪ್ರೀತಿ ಏನು ಮಾಡ್ತಾಳ, ಈ ಅರ್ಚನಾ ಏನು ಮಾಡ್ತಾಳ, ಪ್ರೀತಿ ಸಹಾಯ ಮಾಡ್ತಾಳ. ಇದು ವಕ್ರರೇಖೆ ಇರುವ ವಸ್ತುವನ್ನು ದಾರದ ಸಹಾಯದಿಂದ ಪ್ರೀತಿ ಅಳಿತಾಳ. ಅಳಿಯಮ್ಮ ಹೆಂಗೆ ಅಳಿತಿ? ಹಾಂ ಕರೆಕ್ಟ್. ಇಲ್ಲಿ ಗಂಟು ಹಾಕೊಂಡಿದ್ದಾನೆ ದಾರಕ್ಕ, ಇದು ಗಂಟು ತೋರಿಸ್ರಿ. ಇದು ಕರೆಕ್ಟ್. ಫಸ್ಟ್ ಎಂಡ್ ಏನದಲ್ಲ, ಎಂಡಿಗೆ ಗಂಟು ಹಾಕೊಂಡಳ, ಹೌದಾ? ಗ್ಯಾಪ್ ಬಂದ ಉದ್ದ ಇಲ್ಲೇ ಹಿಡಿದು ಇಲ್ಲಿ ತನ ಉದ್ದ ಆಗ್ಯದ. ಈಗ ಏನ್ ಮಾಡ್ಬೇಕಮ್ಮ? ಗಂಟು ಹಾಕಬೇಕ. ಗಂಟು ಹಾಕ್ತಾವ, ಗಂಟು ಹಾಕಿ ಗಂಟು ಹಾಕ್ದ. ಈಗ ಏನ್ ಮಾಡ್ಬೇಕು? ಎದರಿಂದ ಅಳತೆ ಮಾಡ್ಬೇಕು? ಸ್ಕೇಲ್ ತಗೊಂಡು ದಾರ ಎಷ್ಟು ಉದ್ದ ಆಗ್ಯದ ಅನ್ನೋದು ಅಳತೆ ಮಾಡಿ. ಎಷ್ಟು ಸೆಂಟಿಮೀಟರ್ ಅದ ಸ್ಕೇಲ್ ಇದು? ಇದು 30 ಸೆಂಟಿಮೀಟರ್. ಎಷ್ಟದ? 30 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್ ಐತಲ್ಲ ಟೋಟಲ್? 166 ಸೆಂಟಿಮೀಟರ್ ಅದ್ರಿ. ಚಟುವಟಿಕೆ ತಿಳಿತಾರೆ ಎಲ್ಲರಿಗೆ? ವಕ್ರರೇಖೆಯಲ್ಲಿರುವ ವಸ್ತುವನ್ನು ದಾರದ ಸಹಾಯದಿಂದ ಯಾವ ರೀತಿ ಅಳಿಬೇಕನ್ನೋದು ಗೊತ್ತಾಯ್ತಾ ನಿಮಗೆ?